ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನಲ್. ಗೈಸ್ ಈ ಒಂದು ವಿಡಿಯೋ ನಿಮಗೆ ಟೈಟಲ್ ನೋಡ್ತಿದ್ದಂಗೆ ಏನು ಗುರು ಇವನು ರಿಗ್ರೆಟ್ ಬಗ್ಗೆ ಮಾತಾಡ್ತಿದ್ದಾನೆ ಅಂತ ಡೌಟ್ಗಳೆಲ್ಲ ಬಂದಿರ್ತವೆ. ಬನ್ನಿ ಇವಾಗ ನೀಟಾಗಿ ಕ್ಲಾರಿಫೈ ಮಾಡ್ಕೊ ಹೋಗ್ತೀನಿ ಏನಾಗಿದೆ ಸಿಚುವೇಶನ್, ಏನಾಗಿದೆ ಸೀನು ಅಂತ. ಇವಾಗ ಫಸ್ಟು ಸಿಚುವೇಶನ್ ಬಗ್ಗೆ ಮಾತಾಡೋದ್ರೆ ಗುರು, ಇವಾಗ ನಾನೇನಾದ್ರು ಕಂಟಿನ್ಯೂಸ್ಲಿ ಪಾಠ ಮಾಡಬೇಕು ಅಥವಾ ಸ್ಟ್ರೀಮ್ ಮಾಡಬೇಕು ಅಥವಾ ಯೂಟ್ಯೂಬರ್ ಕ್ರಿಕೆಟ್ ಬಗ್ಗೆ ಅನಾಲಿಸಿಸ್ ಮಾಡಬೇಕು ಅಂದರೆ ಇವಾಗ ಇರೋದೇ ಗುರು ಎರಡು ಆಪ್ಷನ್ಸು ಗುರು. ಇಲ್ಲ ಒಂದು ಮೇಲ್ಕೋಟೆಲೆ ಇನ್ನೊಂದು ರೂಮನ್ನು ಮಾಡಬೇಕು, ಇಲ್ಲ ಅಂದರೆ ನಾನು ಕೆ ಆರ್ ನಗರಕ್ಕೆ ಹೋಗ್ತೀನಿ ಗುರು ಅಂತ ಶಿಫ್ಟ್ ಆಗಿಬಿಡ್ಬೇಕು. ದ ಆಪ್ಷನ್ಸ್ ಹೈ. ಏನಕ್ಕಂದರೆ ಗುರು, ಕೆ ಆರ್ ನಗರದಲ್ಲಿ ಸ್ವಂತ ಮನೆ ಇದೆ ಗುರು. ಅಲ್ಲೋಗಿ ಯಾವ ಮಾಡಿಫಿಕೇಶನ್ ಯಾರು ಮಾಡ್ಕೋಬೋದು, ಏನಾರು ಮಾಡ್ಕೋಬೋದು. ನಮ್ಮನೆ ಯಾರು ಕೇಳೋರು ಇರಲ್ಲ. ಆ ರೂಮ್ನ ಬೇಕಾದರೆ ಜಾತ್ರೆ ಮಾಡ್ಬೋದು, ಜಾತ್ರೆ ಅದೇ ಏನಾದರೂ ಇಲ್ಲೇ ಮೇಲ್ಕೋಟೆಲ್ಲೇ ರೂಮ್ ಮಾಡ್ಕೊಂಡ್ರೆ ಒಂದಿಷ್ಟು ರೇಂಜಾಗಿ ಮಾಡ್ಕೋಬೋದು. ಗ್ರೀನ್ ಸ್ಕ್ರೀನು ಅದು ಇದು ಏನೇನು ಬೇಕು ಎಲ್ಲ ಹಾಕ್ಬಿಟ್ಟು ಮಾಡ್ಕೋಬೋದು. ಇದೇ ಗುರು ಬಿಗ್ಗೆಸ್ಟ್ ಕನ್ಫ್ಯೂಷನ್. ಆದರೆ ಮೇಲ್ಕೋಟೆಯಲ್ಲಿ ಮಾಡಿದ್ರೆ ಬಾಡಿಗೆ ಕಟ್ಟಬೇಕಾಗುತ್ತೆ. ಕಟ್ಟಲೇಬೇಕು ಗುರು. ಯಾರು ಫ್ರೀ ಕೊಡ್ತಾರ? ಅವೆಲ್ಲ ಸುಮ್ಮನೆ ಅಂದೆ ಗುರು, ಯಾರೋ ಕೊಡಲ್ಲ, ಅದು ಕಟ್ಟಲೇಬೇಕು. ಅದೇ ಕೆ ಆರ್ ನಗರದಲ್ಲಿ ಹೋಗಿ ಮಾಡ್ತೀನಿ ಅಂದರೆ ಬಾಡಿಗೆ ದುಡ್ಡಂತೂ ಪಕ್ಕಾ ಉಳಿಯುತ್ತೆ. ಬಟ್ ಅಲ್ಲೋದ್ರೆ ಗುರು ಎಕ್ಸ್ಟ್ರಾ ಖರ್ಚುಗಳು ಬರ್ತವೆ. ಏನಂದರೆ ಅಲ್ಲೋದ್ಮೇಲೆ ಮಾಮೂಲಿ ವೈಫೈ ಹಾಕಿಸ್ಲೇಬೇಕು. ನಾನು ಸ್ಟ್ರೀಮ್ ಎಲ್ಲ ಮಾಡ್ತೀನಿ ಅಂದರೆ ಅದಾದ ನಂತರ ನಾನೇ ಅಡುಗೆ ಮಾಡ್ಕೋಬೇಕು ಗುರು. ಜಾಸ್ತಿ ಹೊರ್ಗಡೆ ತಿನ್ನೋಕ್ಕಾಗಲ್ಲ ಗುರು. ಅಂದರೆ ಒಂದು ಮನಿ ಆಸ್ಪೆಕ್ಟು ಅಂದ್ಕೊಳ್ಳಿ, ಇನ್ನೊಂದು ಹೆಲ್ತ್ ಆಸ್ಪೆಕ್ಟ್, ಎರಡೂ ಬರುತ್ತೆ. ನಿನ್ಗೆ ಹೊರ್ಗಡೆ ತಿಂದರೆ ದಿನಕ್ಕೆ 200 ರೂಪಾಯಿ ಬೇಕಾ? 30 ದಿನ ತಿಂಗಳಿಗೆ ಅಲ್ಲಿದ್ದರೆ 6000 ರೂಪಾಯಿ ಬೇಕು. 6K rupees ಇರೋಕ್ಕೆ ನೀನು ಮಾಡಿಕೊಂಡ್ರೆ ಅದು ಒಂದು 3K ಹತ್ರ ಬರುತ್ತೆ ಅಂತ ಅನ್ಕೋತೀನಿ, ರೈಟ್? ಆದ್ರಿಂದ ಸಿಚುಯೇಷನ್ ಹಿಂಗಿದೆ ಗುರು. ಏನು ಮಾಡ್ಬೇಕು ನನಗೆ ನಿಜ ಗೊತ್ತಿಲ್ಲ. ಇನ್ನೇನು ICC T20 ವರ್ಲ್ಡ್ ಕಪ್ ಬೇರೆ ಶುರು ಆಗ್ತಾ ಇದೆ. ಈ ಸತಿದು ಅದು ಪಾಕಿಸ್ತಾನದವ್ರು ಏನೇನೋ ಸೀನ್ಗಳನ್ನೆಲ್ಲ ಮಾಡ್ತವ್ರೆ, ಅದ್ರ ಬಗ್ಗೆ ಮಾತಾಡೋದಾ? ಮತ್ತು ಗುರು ಮೊನ್ನೆ ಹಂಗೆ ನೋಡ್ತಿದ್ದೆ ನಮ್ಮ ಶೋ ಸ್ಪೀಡ್ ಬಗ್ಗೆ. ಸ್ಟ್ರೀಮರ್ ಅಕ್ರಾಸ್ ಎಲ್ಲ ಪ್ಲ್ಯಾಟ್ಫಾರ್ಮ್ಸ್ ಇರಿದ್ರೆ ಬೇಜಾನ್ ಜನ ಫಾಲೋವರ್ಸ್ನ ಹೊಂದಿದ್ದಾರೆ. ಎಕ್ಸಾಕ್ಟಾಗಿ ನಂಬರ್ ಕರೆಕ್ಟಾಗಿ ನನಗೂ ಮರ್ತೋಯ್ತು ಗುರು. ಒಳ್ಳೆ ಕಾಮೆಂಟು ನಿಮ್ಗೆ ಗೊತ್ತಿರೋದು ಕಣಂತೆ ಶೋ ಸ್ಪೀಡಿಗೆ ಎಷ್ಟು ಫಾಲೋವರ್ ಇದ್ದಾರೆ ಅಂತ. ಅವ್ರಿಗೂ 2 ಆಪ್ಷನ್ ಇತ್ತಂತೆ ಗುರು ಮನೇಲಿ. ಇಲ್ಲ ಒಂದು ಸ್ಟ್ರೀಮ್ ಮಾಡೋ, ಇಲ್ಲ ಹಬ್ಬದ ಬಿಟ್ಟು ಹೋಗುವಂತ, ಅಂದರೆ ಮನೆ ಬಿಟ್ಟು ಹೋಗುವಂತ. ಬೇರೆ ಕಡೆ ಹೋಗಿ ನೀವು ಏನಾರು ಮಾಡ್ಕೊ, ಮನೇಲಿ ಸ್ಟ್ರೀಮೆಲ್ಲ ಮಾಡ್ಕೊ, ಕೂತ್ಕೋಬೇಡ ಅಂತ ಇತ್ತಂತೆ. ಆ ಟೈಮಲ್ಲಿ ನಮ್ಮ ಶೋ ಸ್ಪೀಡ್ ಅವ್ರು ಬಂದು ಮನೇನ ಬಿಟ್ಟರು, ಒಂಚೂರು ರಿಸ್ಕ್ನ ತಗೊಂಡ್ರು. ಅದರಿಂದನೇ ಅವ್ರು ಇವತ್ತು ನಂಬರ್ 1 ಸ್ಟ್ರೀಮರ್ ಎಲ್ಲ ಆಗಿರೋದು. ಅವ್ರೇನಾದರೂ ಅವತ್ತು ಕಂಫರ್ಟ್ನ ಚೂಸ್ ಮಾಡ್ಕೊಬಿಟ್ಟಿದ್ರೆ, ಇಲ್ಲ ಬದರ್ ಬಿಟ್ಬಿಡ್ತೀರಿ ಅಂತ ಹೇಳ್ಬಿಟ್ಟಿದ್ರೆ ಅವರು ನಂಬರ್ 1 ಸ್ಟ್ರೀಮರ್ ಆಗ್ತಾ ಇರಲಿಲ್ಲ, ರೈಟ್? ಅವ್ರು ಯಾವಾಗ ಬಿಟ್ಟರೋ ಅವಾಗ ಅವ್ರಿಗೆ ಇನ್ನೂ ಪ್ರೊಡಕ್ಟಿವಿಟಿ ಸಿಕ್ತು. ಅದರಿಂದ ಅವರು ನಂಬರ್ 1 ಸ್ಟ್ರೀಮರ್ ಆದ್ರೆ. ಇವಾಗ ಶೋ ಸ್ಪೀಡ್ ಯಾರ್ಯಾರು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಗೊತ್ತಿರ್ತಾರೆ. ಗೊತ್ತಿಲ್ಲ ಅಂದ್ರೆ ಗುರು ಅವ್ರ ಮುಖನಾದ್ರು ಒಂದ್ಸತಿನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತಾರೆ. ಇವಾಗ ಬೇರೆ ಜಿಂಬಾಬ್ವೆಲೆ ಏನೋ ಅವ್ರ ಥರನೇ ಇರೋರು ಯಾರೋ ವೈರಲ್ ಆಗಿದ್ರು. ಆ ಥರ ಎಲ್ಲ ಸೀನ್ಗಳು ಆಗ್ತವೆ. ಸೀನ್ಗಳು ಬೇಜಾನ್ ಇದಾವೆ ಗುರು. ಅದೇ ಗುರು ನೋಡಬೇಕು. ಮೇಲ್ಕೋಟೆನ ಕೆ ಆರ್ ನಗರನ ನಮ್ಮ ಮನೇಲಿ ಮಾಡೋಕ್ಕಾಗಲ್ಲ ಗುರು, ನನಗೆ ಗೊತ್ತು. ಯಾಕಂದರೆ ಗುರು ನಾನು ಜಾಸ್ತಿ ವೀಡಿಯೋ ಮಾಡ್ತೀನಲ್ಲ ಮನೇಲಿ, ಅದೆಲ್ಲ ನಿಂತ್ಕೊಂಡೇ ವೀಡಿಯೋ ಮಾಡೋದು. ನನಗೆ ಲ್ಯಾಪ್ಟಾಪ್ ಸ್ಕ್ರೀನಲ್ಲಿ ಏನಾಗ್ತಿದೆ ಅಂತ ತೋರ್ಸೋಕ್ಕಾಗಲ್ಲ. ಅಂದರೆ ಡಿಫಿಕಲ್ಟ್ ಗುರು. ಕೂತ್ಕೊಂಡ್ರೆ ಏನೋ ಮಾಡ್ಬೋದು. ಅದಕ್ಕೆ ಒಂದು ರೂಮು ಇದ್ದರೆ ಇನ್ನೂ ಒಂದಿಷ್ಟು ಪ್ರೊಡಕ್ಟಿವ್ ಆಗಿ ವರ್ಕ್ ಮಾಡ್ಬೋದು. ಪ್ರೊಡಕ್ಟಿವಿಟಿ ಮೋಸ್ಟ್ ಇಂಪಾರ್ಟೆಂಟ್ ಗುರು. ಒಂದಿನದಲ್ಲೇ 5-6 ವೀಡಿಯೋ ಮಾಡ್ಕೊಂಡು ಆರಾಮ್ಸಾಗಿ ಇರ್ಬೋದು. ಪಾಠ ಮಾಡ್ತೀನಿ ಅಂದರೆ ಒಂದೇ ಫ್ಲೋಲ್ಲಿ ಮಾಡಬೇಕು.
ನೋಡ್ಬೇಕು ಏನು ಮಾಡ್ತೀನಿ, ರಿಸ್ಕಾ ರಿಗ್ರೆಟಾ ಗೊತ್ತಿಲ್ಲ. ಒಂದು ರೌಂಡ್ ಹೋಗ್ಬೇಕು KR ನಗರಕ್ಕೆ. ನಾಳೆ ಆಗಲ್ಲ ಅನ್ಕೋತೀನಿ. ನಾಳೆ ಇಲ್ಲಿ ಮೇಲ್ಕೋಟೆಲೆ ಒಂದಿಷ್ಟು ಕೆಲಸಗಳಿದ್ದಾವೆ. ಓವರಾಲ್ ಎಲ್ಲ ಮುಗಿಸ್ಬಿಟ್ಟು ಬೇಕಾದರೆ ಗುರುವಾರನೋ ಶುಕ್ರವಾರನೋ ಹೋಗ್ಬೋದು ಅನ್ಕೋತೀನಿ KR ನಗರಕ್ಕೆ. ನೋಡೋದ ಗುರುವಾರ ಹೋಗೋದ ಶುಕ್ರವಾರನೋ ಹೋಗೋದ ಅಂತ. ಶನಿವಾರ ಮತ್ತೆ ಕ್ಲಾಸ್ಗೆ ಹೋಗಲೇಬೇಕು. ಶನಿವಾರ ಎಲ್ಲ ಹೋಗೋದಿತ್ತು ಗುರು, ಮಿಸ್ ಆಯ್ತು, ಏನು ಮಾಡೋಕ್ಕಾಗಲ್ಲ. ಗೊತ್ತಿಲ್ಲ, ಅಮ್ಮ ಹೋಗ್ತಾರೆ ಅನ್ಸತ್ತೆ, ನಾನು ಹೋಗೋದು ಡೌಟ್ ಇದೆ. ನೋಡೋಣ ಗುರು, ಏನು ಮಾಡಲಿ ಗುರು, ಹೊಡೀರಿ ಕಾಮೆಂಟು. ಇದರಲ್ಲೇ ಒಂದಿಷ್ಟು ಕನ್ಫ್ಯೂಷನಲ್ಲಿ ಇದ್ದೀನಿ, ಥಿಂಕಿಂಗ್ ಅಬೌಟ್ ಇಟ್. ನೆನ್ನೆ ವಿಡಿಯೋ ಮಾಡಬೇಕಿತ್ತು. ನೆನ್ನೆ ನಾನು ನೆಮ್ಮದಿಯಾಗಿ ಚೆಕ್ನಳ್ಳಿ ಗಾಡಿ ಹಾಕಿ ಬಸ್ಸಲ್ಲಿ ಹೊಂಟೋಗಿದ್ದೆ. ಇವತ್ತೆಲ್ಲ ಬಸ್ಸಲ್ಲಿ ಹೋದರೆ ಬೇಡ ಅಂತ ಗಾಡೀಲೇ ಒಯ್ತಿದ್ದೀನಿ. ಯಾಕಂದರೆ ಒಂಚೂರು ಬರೋದು ಬೇಗ ಬರಬೇಕಾಗಿದೆ. ಬಂದು ಏನೇನೋ ಮಾಡಬೇಕು, ವೀಡಿಯೋಸ್ ಮಾಡಬೇಕು, ಓದಬೇಕು, ಇರೋ ಕೆಲಸಗಳು ಬೇಜಾನಿದ್ದಾವೆ. ನೋಡೋಣ, ಇವತ್ತೇನಿಲ್ಲ ಗುರು, ಪ್ರಾಜೆಕ್ಟ್ ವರ್ಕ್ ಕೆಲಸ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಗುರು ಏನೋ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀವಿ ಅಂತ ಫೀಲ್ ಅನಿಸುತ್ತೆ. ನೋಡೋಣ, ಅದಾದರೆ ಕೊನೆಯಲ್ಲಿ ಯಾವಾಗಲಾದರೂ ಒಂದು ವೀಡಿಯೋ ಮಾಡುವ, ಅದೀಗಲೇ ಬೇಡ. ಸರಿ ಗುರು, ಸಿಗುವ ಮತ್ತೆ. ಯಾರು ಕದ್ಲಿಗೆರೆ ಬಾಯ್ಸ್ ವಿಡಿಯೋ ನೋಡ್ತಿದ್ರೆ ಹೊಡೀರಿ ಕಾಮೆಂಟು ಮಾಡಿರಿ, ಲೈಕು ಇಲ್ಲ ಶೇರ್ ಮಾಡಿರಿ ಎಲ್ಲರಿಗೂ. ಹಂಗೆ ಹೊಡೀರಿ ಸಬ್ಸ್ಕ್ರೈಬು ಮಾಡಿರಿ, ಲೈಕಾ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.